ನಮಗೆಲ್ಲ ಮನಸ್ಸಲ್ಲಿ ಅಂತು ಅಪಾರ್ಟ್ ಇದು ನೈನ್ ಥಿಂಗ್ ನಾವೇನೋ ವೆಲ್ಫೇರ್ ಫಂಡ್ ನಾವು ಕೊಡ್ತಾ ಇದ್ರೆ ಅದನ್ನು ಹೊರತುಪಡಿಸಿ ವಾಣಿಜ್ಯ ಮಂಡಳಿ ಎಲ್ಲ ಸದಸ್ಯರಿಗೆ ಅನುಕೂಲ ಆಗಬೇಕು ಒಂದು ಉದ್ದೇಶ ಇಟ್ಕೊಂಡು ಒಳ್ಳೆಯ ಉದ್ದೇಶ ಇಟ್ಕೊಂಡು ಇದೊಂದು ಹೆಲ್ತ್ ಪ್ಲ್ಯಾನ್ಸ್ನ ಭಾಳ ಕೂಲಂಕುಷವಾಗಿ ಬೇರೆ ಹೆಲ್ತ್ ಪ್ಲ್ಯಾನ್ಸ್ ಕಂಪೇರ್ ಮಾಡಿ ಬೇರೆ ಕಾಂಪಿಟೇಷನ್ನಲ್ಲಿ ಬೇರೆ ಎಂಟತ್ತು ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗಳು ಕೂಡ ನಾವು ಇದನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ಅವರ ಪಾರದರ್ಶಕತೆಯಿಂದ ಅಲ್ಲಿಂದ ಆರ್ಐಟಿ ಇವ್ರಿಗೆ ಕಂಪೇರ್ ಮಾಡಿದ್ರೆ ಇವರು ಹೆಲ್ತ್ ಕ್ಲಿನಿಕ್ನವರು ಕೊಟ್ಟಿರುವಂಥ ಒಂದು ಏನು ಪ್ರಪೋಸಲು ಇದೊಂದು ಎಕ್ಸಲೆಂಟ್ ಒಂದು ಒಳ್ಳೆಯದು ಅನಿಸ್ತು. ಅದನ್ನು ಪ್ರಪೋಸಲ್ನ ಮಾತುಕತೆ ಆಡಿ ಕಾರ್ಯಕರ್ತ ಸಮಿತಿಯಲ್ಲಿ ಚರ್ಚೆ ಮಾಡಿ ಒಳ್ಳೆಯದಾಗುತ್ತೆ ಮಾಡಿ ಎಲ್ಲ ನಾವು ಮಾಜಿ ಅಧ್ಯಕ್ಷಗಳು ಕಾರ್ಯಕರ್ತ ಸಮಿತಿಗಳು ಒಪ್ಪಿಗೆ ಮೇಲೆ ಇದನ್ನು ಸಭೆ ಕರೆದಿದ್ದ ಈ ಹೆಲ್ತ್ ಕ್ಲಿನಿಕ್ ಪ್ಲಾನ್ಸ್ನವರು ಇಲ್ಲಿ ಒಂದು 2-3 ಇದು ಮಾಡಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಆ ಕಂಪ್ನಿಯವರು ಕೂಡ ಬಂದಿದ್ದಾರೆ. ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿದಂಥ ನಮ್ಮ ಬ್ರದರವರು ಮತ್ತು ಸುಂದರಾಜ್ ಅವರು ನಮ್ಮ ಕಾರ್ಯದರ್ಶಿಗಳು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. 2 ಮಾತ್ರ ಭಾಳ ಚೆನ್ನಾಗಿದೆ ಸರ್. ಅಪ್ ಟು 2 lakhs ತನಕ 2,800 ರೂಪಾಯಿ, ಅಪ್ ಟು 5 lakhs ತನಕ 4,800 ರೂಪಾಯಿ ಇಂಡಿವಿಜುವಲ್ ಮಾಡಿಕೊಂಡ್ರೆ ಕ್ಯಾಶ್ಲೆಸ್ಸು. 2 ಲಕ್ಷಕ್ಕೆ ನೀವು 2,800 ಕಂಡಿದ್ರೆ 2 lakhs ತನಕ ಕ್ಯಾಶ್ಲೆಸ್ಸು. ಮೋರ್ ದೆನ್ 10,000 ಹಾಸ್ಪಿಟಲ್ಸ್ ಅವರ ಔಟ್ಲೆಟ್ಸ್ಗಳು ಥ್ರೂಔಟ್ ಕರ್ನಾಟಕ ಇದೆ. ಇಲ್ಲ, ಚಂಪಲ್ನವ್ರು ಈಗ ಆಲ್ರೆಡಿ ವೆಲ್ಫೇರ್ ಕೊಡ್ತಾ ಇದ್ದೀವಿ. ಅಪಾರ್ಟ್ ಕೊಟ್ಟು ಇಂಟ್ರೆಸ್ಟೆಡ್ ಇದ್ದವರಿಗೆ ಇದ್ರಲ್ಲಿ ಯಾವುದು ಫೋರ್ಸ್ ಇಲ್ಲ, ಬೈಂಡಿಂಗ್ ಇಲ್ಲ, ಮಾಡ್ಕೋಬೇಕು ಅಂತ ಯಾವುದು ಕಮಿಟ್ಮೆಂಟ್ ಇಲ್ಲ. ದೋಸ್ ಆರ್ ಇಂಟ್ರೆಸ್ಟೆಡ್, ಲೆಟ್ ದೆಮ್ ಹ್ಯಾವ್ ದಿಸ್ ಅಷ್ಟೇ. ಇದರಲ್ಲಿ ಏನು ಯಾವುದು ಫೋರ್ಸ್ ಇಲ್ಲ ಸರ್. ಯಾಕಂದ್ರೆ ನಾವು ವಾಣಿಜ್ಯ ಮಂಡಳಿಯಿಂದ ಯಾವುದೇ ಕಾರಣಕ್ಕೂ ನಾವು ಏನು 1 ರೂಪಾಯಿ ಕೊಡೋದಿಲ್ಲ, ಅದು ಕೊಡೋಕ್ಕೂ ಆಗೋದಿಲ್ಲ. ನಾವಿರೋ ವೆಲ್ಫೇರ್ ಫಂಡಿಗೆ ಕೊಡಲಿಕ್ಕೆ ನಾವು ಏನು ನಮ್ಮ ಬದ್ಧತೆ ಮಾಡ್ಕೊಂಡು ಅದನ್ನು ಮಾಡ್ತೀವಿ. ಅಪಾರ್ಟ್ ಫ್ರಮ್ ದಟ್ ಇದು ಮಾಡ್ತಾ ಇರೋದ್ರಿಂದ ತಮ್ಗೆ ಅನುಕೂಲ ಆದ ಪಕ್ಷದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. 2 ಎಕ್ಸ್ಪ್ಲೇನ್ ಇದೆ. ಅಪಾರ್ಟ್ ಫ್ರಮ್ ದಟ್ಟು ಅಪ್ ಟು 64 years ಆಗಿರೋರಿಗೆ ಎಲಿಜಿಬಿಲಿಟಿ ಇದೆ. ಯಾವುದೇ ಥರದ ಹೆಲ್ತ್ ಚೆಕಪ್ ಮಾಡೋದಿಲ್ಲ, ಅದೇ ಪ್ರಕಾರದ ಕರೆಕ್ಟಾ. ಆಮೇಲೆ 64 ಆದರೂ 1,000 ರೂಪೀಸ್ ಕಟ್ಟಿದ್ರೆ ಫ್ರೀ ಹೆಲ್ತ್ ಚೆಕಪ್ಪು, BP ಚೆಕಪ್ಪು, ಶುಗರ್ ಚೆಕಪ್ ಎಂಟೈರ್ 1 yearಗೆ ವಿತೌಟ್ ಚಾರ್ಜ್ ಮಾಡ್ತೀನಿ ಅಂತ ಅವ್ರ ಔಟ್ಲೆಟ್ಸ್ಗಳೆಲ್ಲ ಅವ್ರು ಒಪ್ಕೊಂಡಿದ್ದಾರೆ. ಬಟ್ ಇಟ್ಸ್ ತುಂಬ ಚೆನ್ನಾಗಿದೆ. ಅದರಿಂದ ಅನುಕೂಲ ಆಗ್ಬೋದು ಅಂತ ಒಂದು ನಮಗೂ ಅಂತಿದೆ. ಯಾಕಂದರೆ ನಾವು ಇದರ ಸವಲತ್ತುಗಳನ್ನು ನಾವೊಬ್ಬರೇ ವಾಣಿಜ್ಯ ಮಂಡಳಿಯ ಸದಸ್ಯರಿಗೆ ಅಲ್ಲ, ಅದು ಛಾಯಾಗ್ರಹ ಸಂಘ, ಒಕ್ಕೂಟ, ಇನ್ನಿತರ ಎಲ್ಲ ಅಂಗಸಂಸ್ಥೆಗಳು ಕೂಡ ಇದನ್ನು ಲೆಟರ್ ಬರೆದ್ವಿ, ಕರೆಸ್ಪಾಂಡೆನ್ಸ್ ಮಾಡಿದ್ವಿ. ಇವನ್ ಹೆಚ್ಚು ಕೆಟಗರಿಯಲ್ಲಿರೋ ನಿರ್ಮಾಪಕರು ಅನುಕೂಲ ಆಗಲಿ ಅಂತ ಅವರು ಕೂಡ ಕಮ್ಯುನಿಕೇಷನ್ ಮಾಡಿದ್ವಿ. ಇದು ಅನುಕೂಲ ಆಗುತ್ತೆ. ಇದ್ರ ಬಗ್ಗೆ ಈ 2 ಇನ್ಶೂರೆನ್ಸ್ಗಳು ಮಾಡೋದ್ರಿಂದ ಏನೇನು ಸೌಲಭ್ಯಗಳಿದೆ, ಯಾವ ಥರ ಅನುಕೂಲ ಆಗುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ಆ ಕಂಪ್ನಿಯ ಓನರ್ ಆದ MD ಆದ ವಿಜಯ್ ಕುಮಾರ್ ಆ್ಯಂಡ್ ದಿವ್ಯಾ ಅಂತ ಬಂದಿದ್ದಾರೆ. ಪ್ಲಸ್ ಇದ್ರ ಬಗ್ಗೆ 2 ಮಾತು ನಮ್ಮ ಜೈಶ್ರೀ ಮುಸ್ಲಿ ಅವರು ಅದನ್ನು ಮಾತಾಡಿದ ಮೇಲೆ ಅವ್ರು ಮಾತಾಡಲಿ ಅಂತ ನಾನು ಅನಿಸಿಕೆ. ದಯವಿಟ್ಟು ಮುಸ್ಲಿ ಅವರು ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಇದನ್ನು ಎಕ್ಸ್ಪ್ಲೇಷನ್ ಮಾಡಿ. ಇದೇನಂದರೆ ಇತ್ತೀಚಿನ ದಿನಗಳಲ್ಲಿ ಹೆಲ್ತ್ ಇಶ್ಯೂಸು ಜಾಸ್ತಿ ಆಗ್ತಾ ಇದೆ. ನಮ್ಗೇನಾದ್ರು ಒಂದು ಬೆನಿಫಿಟ್ ಬೇಕು ಅಂತ ಹೇಳ್ಬಿಟ್ಟು ಮೆಂಬರ್ಸ್ ಎಲ್ಲರೂ ಕೇಳ್ಕೊಂಡಾಗ ಇದೊಂದು ಹೆಲ್ತ್ ಪ್ಲ್ಯಾನ್ ಮಾಡಿದ್ದೀವಿ. ಈಗ ಅಧ್ಯಕ್ಷರು ಹೇಳಿದಾಗೆ 2,800 ರೂಪಾಯಿ ಕಟ್ಟಿ 2 ಲಕ್ಷ ಕ್ಯಾಶ್ಲೆಸ್ ಏನು ಬೆನಿಫಿಟ್ ತಗೊಳ್ತಾರೆ. ಇನ್ ಕೇಸ್ ಯಾವುದಾದ್ರೂ ಕ್ಯಾಶ್ಲೆಸ್ ಅಂದರೆ ಇವರು ಗ್ರೂಪಲ್ಲಿ ಇಲ್ಲದೆ ಇರ್ತಕ್ಕಂಥ ಹಾಸ್ಪಿಟಲ್ಸ್ ಅಡ್ಮಿಟ್ ಆಗಿದ್ರು ಕೂಡ ಇವರು ರಿಯಂಬರ್ಸ್ಮೆಂಟ್ ತಗೋಬೋದು ನಮ್ಮ ಮೆಂಬರ್ಸು. ಪ್ಲಸ್ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ 3 ಲಕ್ಷ ಕೊಡ್ತಾ ಇದ್ದಾರೆ ಇನ್ ಸೇಮ್ ಪಾಲಿಸಿ. ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಒಂದೇ ಅಲ್ಲ, ಇನ್ ಕೇಸ್ ಆಕ್ಸಿಡೆಂಟ್ಸ್ ಆಗಿ ನಿಮಗೆ ಟ್ರೀಟ್ಮೆಂಟ್ಗೆ ಕೂಡ ಆ 3 ಲಕ್ಷದಲ್ಲಿ ಏನಿದೆಯಲ್ಲ 80% ಅವರು ಅದನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಸುಮ್ಮನೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಅಂದ ತಕ್ಷಣಕ್ಕೆ ಆಕ್ಸಿಡೆಂಟ್ ಆಗಿ ಸತ್ತೋದಾಗಲೇ ಬರುತ್ತೆ ಅನ್ನೋದಲ್ಲ. ಆಮೇಲೆ ಆಕ್ಸಿಡೆಂಟ್ ಅನ್ನೋದು ವೆಹಿಕಲ್ ಓಡಿಸ್ದಾಗಲೇ ಆಗಬೇಕು ಅಂತ ಏನಿಲ್ಲ, ಆಕ್ಸಿಡೆಂಟ್ ಯಾವ ರೀತಿ ಬೇಕಾದ್ರೂ ಆಗ್ಬೋದು. ಆಮೇಲೆ 4,800 ರೂಪಾಯಿ ಪೇ ಮಾಡಿದವರಿಗೆ 5 ಲಕ್ಷ ರೂಪಾಯಿ ಕ್ಯಾಶ್ ಬೆನಿಫಿಟ್ ಇದೆ, ಕ್ಯಾಶ್ಲೆಸ್ ಹಾಸ್ಪಿಟಲ್ಗೆ. ಅದರಲ್ಲಿ 5 ಲಕ್ಷ ರೂಪಾಯಿ ಆಕ್ಸಿಡೆಂಟಲ್ ಬೆನಿಫಿಟ್ ಕೊಡ್ತಾ ಇದ್ದಾರೆ. ಇದರಲ್ಲಿ ಏನೇ ಒಂದು ಡೌಟ್ಸ್ ಇದ್ದು ಮತ್ತು ನಿಮ್ಮಲ್ಲಿ ಏನಾದ್ರು ಒಂದು ಕ್ಲಾರಿಫಿಕೇಶನ್ ಬೇಕು ಅಂದರೆ ಅದಕ್ಕಾಗಿಯೇ ಕಂಪನಿಯಿಂದಲೇ ಇಲ್ಲಿ ಬಂದಿರೋದ್ರಿಂದ ಅವ್ರ ಹತ್ರ ತಾವುಗಳು ಕ್ಲಾರಿಫಿಕೇಶನ್ ಮಾಡ್ಕೋಬೋದು. ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಹೆಚ್ಚು ಕಡಿಮೆ ಒಂದು 20 ದಿವಸ ನಾವು ನೆಗೋಷಿಯೇಟ್ ಮಾಡಿ ಎಲ್ಲವೂ ವಿಚಾರಿಸಿ ಈ ಒಂದು ಕಂಪ್ನಿನ ಸೆಲೆಕ್ಟ್ ಮಾಡಿದ್ದೀವಿ. ನಮ್ಮ ಮೆಂಬರ್ಸ್ಗೆ ಇದು ಬಿಟ್ಟು ನಮ್ಮ ಅಂಗಸಂಸ್ಥೆಗಳಾದ ಒಕ್ಕೂಟ ಆಗ್ಬೋದು, ಎಡಿಟರ್ ಅಸೋಸಿಯೇಷನ್ ಆಗ್ಬೋದು, ಕ್ಯಾಮ್ರಾಮನ್ ಅಸೋಸಿಯೇಷನ್ ಆಗ್ಬೋದು, ಡೈರೆಕ್ಟರ್ ಅಸೋಸಿಯೇಷನ್ ಆಗ್ಬೋದು, ಯಾವುದೇ ಇದ್ರೂ ಎಲ್ಲರೂ ಬಂದು ಇದು ಸುಮಾರು ಈ ನಮ್ಮ ಜನವರಿ 30ನೇ ತಾರೀಕುವರೆಗೂ ವಾಣಿಜ್ಯ ಮಂಡಳಿನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯವರೇ 1-2 ಸ್ಟಾಲ್ ಹಾಕ್ಕೊಂಡಿರ್ತಾರೆ. ತಾವುಗಳು ಬಂದು
ಇದನ್ನ ಬೆನಿಫಿಟ್ ತಗೋಬೋದು. ಬರಬೇಕಾದ್ರೆ ತಮ್ಮ ತಮ್ಮ ಆಧಾರ್ ಕಾರ್ಡ್ಗಳನ್ನ ತರಬೇಕಾಗ್ತದೆ. ಈ ಬೆನಿಫಿಟ್ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ. ಮೀಡಿಯಾದವರು ತಾವು ಬೇಕಾದರೆ ನಮ್ಮ ವಾಣಿಜ್ಯ ಮಂಡಳಿ ಅಂಡರಲ್ಲಿ ಬಂದು ನೀವು ಕೂಡ ಈ ಇನ್ಶೂರೆನ್ಸ್ ಬೆನಿಫಿಟ್ಸ್ ತಗೋಬೋದು. ನಿಮಗೂ ಅದರಲ್ಲಿ ಪ್ರಾವಿಷನ್ ಇದೆ. ಯಾಕಂದರೆ ಮೀಡಿಯಾ ಅಂದ ಕ್ಷಣಕ್ಕೆ ನೀವು ಎಲ್ಲ ನಮ್ಮ ಸಿನಿಮಾದವರು ಸಪೋರ್ಟಿವ್ ಆಗಿರೋದ್ರಿಂದ ತಾವು ವಾಣಿಜ್ಯ ಮಂಡಳಿಗೆ ಒಂದು ಬಂದು ಬೆನಿಫಿಟ್ ತಗೋಬೋದು. ಈ ಮುಖಾಂತರ ತಮಗಳಿಗೂ ಒಂದು ಆಹ್ವಾನ ಕೊಡ್ತಾ ಇದ್ದೀನಿ. ಸೊ ಇನ್ನು ಮುಂದಕ್ಕೆ ಮೇ ಬಿ ದಿವ್ಯಾ ಮೇಡಮ್ ಅವರು ಮಾತಾಡ್ತಾರೆ. ಅದಕ್ಕೆ ಮುಂಚೆ ನಮ್ಮ ಸೆಕ್ರೆಟರಿಗಳು ನಮಸ್ತೆ. ಈ ಸ್ಕೀಮ್ ಬಗ್ಗೆ ನಮ್ಮ ಅಧ್ಯಕ್ಷರು ಹಾಗೂ ಖಜಾಂಚಿಗಳು ಹೇಳಿದ್ದಾರೆ. ಆನ್ ಬಿಹಾಫ್ ಆಫ್ ಚೇಂಬರ್ KFCC ಇಂದ ಶುಭಮ್ ಮಲನ್ ಸೇಲ್ಸ್ ಹೆಡ್ ಆಫ್ ಕ್ಲಿನಿಕ್ ವಿ ವೆಲ್ಕಮ್ and we welcome Divya Kamanti plan presentation and we welcome Chandra Shetty sales manager and we welcome Madhu AP health advisor and Pramod Kumar yes health advisor. ಇವರಿಗೆ ನಮ್ಮ ಚೇಂಬರಿಂದ ವಂದನೆಗಳು ಹಾಗೂ ಈ ಒಂದು ಪ್ಲಾನ್ ತಂದು ನಮ್ಮ ಮೆಂಬರ್ಸ್ಗೆ ಉಪಯೋಗ ಪಡಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇವರೆಲ್ಲರಿಗೂ ಚೇಂಬರ್ ಪರವಾಗಿ ಅನಂತ ಧನ್ಯವಾದಗಳು. ಕೂತ್ಕೊಳ್ಳ ಪರವಾಗಿಲ್ಲ, ನಿಂತ್ಕೊಂಡೆ ಅಭ್ಯಾಸ. ಹೌದಾ? ನಮಸ್ಕಾರ ಎಲ್ರಿಗೂ. ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತಿದೆ ಎಲ್ರ ಮುಂದೆ ಮಾತಾಡಿ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಮೂವೀಸ್ ಎಲ್ಲ ನೋಡಿ ತುಂಬ ಇಷ್ಟ ಅಲ್ವಾ, ಅದಕ್ಕೆ ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ. ಸೊ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಸೊ ನನ್ನ ಹೆಸರು ಬಂದು ದಿವ್ಯಾ ಅಂತ. ನಾನು ಕ್ಲಿನಿಕ್ ಹೆಲ್ತ್ ಕೇರಲ್ಲಿ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ಮಾತಾಡ್ತಿರೋದೇನೆಂದ್ರೆ, ಈ ಕ್ಲಿನಿಕ್ ಹೆಲ್ತ್ ಕೇರ್ ಪ್ಲಾನ್ ತಗೊಂಡು ನಿಮ್ಗೆ ಯಾವ ರೀತಿ ಉಪಯೋಗ ಆಗುತ್ತೆ, ಹೇಗೆ ನೀವು ನಿಮ್ಮ ಜೀವನನ ಚೇಂಜ್ ಮಾಡ್ಬೋದು ಅಂತ. ಸೊ ಫಸ್ಟ್ ಆಫ್ ಆಲ್ ಕ್ಲಿನಿಕ್ ಹೆಲ್ತ್ ಕೇರ್ ಕಂಪನಿ ಶುರುವಾಗಿದೆ ನಮ್ಮ ಫೌಂಡರ್ಸ್ ಇಂದ, ಭಗ್ಜೋತ್ ಕೌರ್ ಮತ್ತೆ ಸೂರಜ್ ಬಾಡಿಗ. ಸೊ ಭಗ್ಜೋತ್ ಕೌರ್ ಫ್ಯಾಮಿಲಿದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಸೊ ಅವ್ರ ಫಾದರ್ಗೆ ಕ್ರೋನಿಕ್ ಡಯಾಬಿಟೀಸ್ ಆಗಿರೋದ್ರಿಂದ ಅವ್ರು IIT ಓದ್ತಾ ಇದ್ರು. ಅವರಿಗೆ ಪ್ರಾಪರ್ ಒಂದು ಕ್ಲಿನಿಕ್ಸ್ ಇರಲಿಲ್ಲ ಹತ್ರದಲ್ಲಿ, ಪ್ರಾಪರ್ ಹೆಲ್ತ್ ಇನ್ಶೂರೆನ್ಸ್ ಇರಲಿಲ್ಲ, ದುಡ್ಡು ಇರಲಿಲ್ಲ ಅವ್ರ ಹತ್ರ, ಸಾಲ ತಗೋಬೇಕಾಯಿತು, ಎಲ್ಲ ಸೇವಿಂಗ್ಸ್ ಕೊಡಬೇಕಾಯಿತು. ಸೊ ಎಲ್ಲ ಸೇವಿಂಗ್ಸ್ ಕೊಟ್ಟಾದ್ಮೇಲೆ ಕೂಡ ಅವ್ರ ತಂದೆನ ಉಳಿಸ್ಕೊಳಕ್ಕಾಗಿಲ್ಲ. ಸೊ ಇಂಥ ಸಿಚುವೇಶನ್ಸ್ ನಮ್ಮೆಲ್ಲರ ಲೈಫಲ್ಲೂ ಬಂದಿದೆ, ಇವನ್ ನನ್ನ ಲೈಫ್ ಪರ್ಸನಲ್ ಲೈಫಲ್ಲೂ ಬಂದಿದೆ. ಸೊ ಅದಕ್ಕೆ ಅಂತಾನೆ ನಮ್ಮ CEOs ಈ ಕಂಪನಿ ಶುರು ಮಾಡಿದ್ದೆ, ಯಾರಿಗೂ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಬಾರ್ದು ಹೆಲ್ತ್ ರಿಲೇಟೆಡ್ ಅಂತ. ಸೊ ಅದಕ್ಕಂತಾನೆ ನಮ್ಮ ಕ್ಲಿನಿಕ್ ಹೆಲ್ತ್ ಕೇರ್ ಶುರು ಆಗಿದೆ, ಎಲ್ಲ ರೀತಿಯ ಹೆಲ್ತ್ ಕೇರ್ ಸರ್ವಿಸಸ್ ಒಂದೇ ಪ್ಲಾನ್ ಅಲ್ಲಿ ಸಿಗಬೇಕು ಅಂತ. ಸೊ ಇದು ನಿಮ್ಮ ಬ್ಲೆಸ್ಸಿಂಗ್ಸ್ ಇಂದಾನೆ ಇವಾಗ ನಾವು 11 ಕ್ಲಿನಿಕ್ ಹೆಲ್ತ್ ಹಬ್ ಸೆಂಟರ್ ಶುರು ಮಾಡಿದ್ದೀವಿ ಇಡೀ ಬೆಂಗಳೂರಲ್ಲಿ. ಸೊ ದಟ್ ಎಲ್ರಿಗೂ ಎಲ್ಲ ರೀತಿಯ ಹೆಲ್ತ್ ಕೇರ್ ಫೆಸಿಲಿಟಿ ಸಿಗ್ಬೇಕಂತ. ಸೊ ಯಾವುದೇ ರೀತಿ ಚಿಕ್ಕ ಪುಟ್ಟ ಹಿಡಿದು ದೊಡ್ಡ ಕಾಯಿಲೆ ಏನೇ ಬಂದರೂ ನಮ್ಮ ಕ್ಲಿನಿಕ್ ಹೆಲ್ತ್ ಕೇರ್ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕಂತಾನೆ ಇಡೀ ಬೆಂಗಳೂರಲ್ಲಿ ನಮ್ದು 11 ಕ್ಲಿನಿಕ್ ಸೆಂಟರ್ಸ್ ಇದೆ. ನಿಮ್ಮ ಆಶೀರ್ವಾದದಿಂದ ಇನ್ನೂ ಕ್ಲಿನಿಕ್ ಸೆಂಟರ್ ಓಪನ್ ಮಾಡ್ತೀವಿ ನಾವು. ಹಾಗೇನೆ ನಮ್ದು 90,000+ ಕನ್ಸಲ್ಟೇಷನ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಇಷ್ಟೋ ತನಕ 55,000 ಜನ ನಮ್ಮ ಜೊತೆ ಫ್ಯಾಮಿಲಿ ಸರ್ವ್ ಕೂಡ ಆಗಿದ್ದಾರೆ. ಸೊ ನಮ್ಮ ರೇಟಿಂಗ್ಸ್ ಎಲ್ಲ ನೀವು ನೋಡ್ಬೋದು. ಹಾಗೇನೆ ಇದು ಬಂದು ನಮ್ಮ ಫೌಂಡರ್ ಸ್ಟೋರಿ. ಸೊ ಕೋವಿಡ್ ಬಂದಿತ್ತಲ್ವಾ, ಸೊ ಒಂದು ಪ್ರಶ್ನೆ ಕೇಳ್ಬೋದಾ? ಸೊ ಕೋವಿಡ್ ಟೈಮಲ್ಲಿ ನೀವೇನಾದರೂ ಲೈಕ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ, ಯಾವುದಾದ್ರೂ ಇನ್ಸಿಡೆಂಟ್ ಏನಾದರೂ, ಎನಿ ಕೋವಿಡ್ ಎಕ್ಸ್ಪೀರಿಯನ್ಸ್ ಲೈಕ್ ನಿಮ್ಮ ಫ್ಯಾಮಿಲೀಸ್ ಅಥವಾ ಫ್ರೆಂಡ್ಸ್ಗೆ ಏನಾದರೂ ಪ್ರಾಬ್ಲಮ್ಸ್ ಆ ಥರ ಏನಾದರೂ ಫೇಸ್ ಆಗಿದೆಯಾ? ಕೈ ಎತ್ಬೋದಾ ಯಾರಿಗಾದ್ರೂ ಏನಾದ್ರು ಫೇಸ್ ಆಗಿದ್ರೆ? ಏನಿಲ್ಲ ಸರ್. ಓಕೆ, ವೆರಿ ಗುಡ್ ವೆರಿ ಗುಡ್. ಯಾಕಂದ್ರೆ ನನ್ನ ಫ್ರೆಂಡ್ಸ್ಗೆ ಆ ಥರ ಪ್ರಾಬ್ಲಮ್ ಆಗಿದೆ. ಆ್ಯಕ್ಚುಲಿ ನಾನೊಬ್ಬ ಫ್ರೆಂಡ್ಗೆ ಕಳ್ಕೊಂಡಿದ್ದೀನಿ ಕೂಡ. ಸೊ ಯಾಕಂದ್ರೆ ಕೋವಿಡ್ ಬಂದಮೇಲೆ ಸುಮಾರು ಜನ ಫಿಯರ್ ಟ್ರಾಮಟೈಸ್ ಆಗಿಬಿಟ್ರು, ಏನು ಮಾಡೋದು ಅಂತ ಗೊತ್ತಿರಲಿಲ್ಲ. ಕೆಲವರೆಲ್ಲ ಫಿಯರಿಂದ ಹೋದ್ರು, ಕೆಲವರೆಲ್ಲ ದುಡ್ಡಿಲ್ಲ ಅಂತ ತಿಳಿ ಹೋದ್ರು. ಕರೆಕ್ಟ್ ಅಲ್ವಾ? ಸೊ ಅದಕ್ಕಂತಾನೆ ನಮ್ದು ಮೇಜರ್ ರೀಸನ್ ಏನು ನಾನು ಈ ಕಂಪನಿದಲ್ಲಿ ಇನ್ನ ವರ್ಕ್ ಮಾಡ್ತಿದ್ದೀನಿ ಅಂದ್ರೆ, ಸೊ ನಮ್ಮ ಕಂಪನಿ ಶುರುವಾಗಿದ್ದು 2018ಅಲ್ಲಿ. ಅವಾಗ ಬರೀ ನಮ್ಮ ಹತ್ರ 50ರಿಂದ 100 ಜನ ಅಷ್ಟೇ ಇದ್ರು. ಸೊ ಈ 100 ಜನ ಸೇರಿ ಏನ್ ಮಾಡಿದ್ರಂದ್ರೆ ಮೆಡಿಕಲ್ ಕ್ಯಾಂಪ್ ಶುರು ಮಾಡಿದ್ರು. ಅಂಡ್ ನಾವು 3 ಲಕ್ಷಕ್ಕಿಂತ ಜಾಸ್ತಿ ಜನಕ್ಕೆ ವ್ಯಾಕ್ಸಿನೇಷನ್ಸ್ ಕೂಡ ಕೊಟ್ಟಿದ್ದೀವಿ 2021ನಲ್ಲಿ. ಸೊ ಇದು ತುಂಬಾ ಇಂಪ್ರೆಸಿವ್. ಅಂಡ್ ನಮ್ಮ ಕ್ಲಿನಿಕ್ ಅಲ್ಲಿ ಸ್ಟಾರ್ಟ್ ಆಗೋದೇ ಕಸ್ಟಮರ್ ಅಂತ. ಸೊ ನಮಗೋಸ್ಕರ ಕಸ್ಟಮರೇ ಯಾವತ್ತೂ ಇಂಪಾರ್ಟೆಂಟ್, ಯಾಕಂದ್ರೆ ಎಲ್ಲರೂ ಸ್ವಾಸ್ಥ್ಯವಾಗಿ ಇರಬೇಕು. ಸೊ
ಇದು ಬಂದು ಇವಾಗ ನನ್ನ ಲೈಫಲ್ಲಿ ಕೂಡ ನಾನು ಹೇಳಿದ್ನಲ್ವಾ ಮೇಜರ್ ಟ್ರಾಮಟೈಸ್ ಆಗಿದೆ ಅಂತ ಹೇಳಿ. ಸೊ ನಾನು MBA ಮಾಡಿದ್ದೀನಿ, ಬಟ್ ಸುಮ್ಮನೆ ಹಾಗೆ ಪೋಸ್ಟರ್ ಇದೆ ಅಷ್ಟೇ. ಸೊ MBA ಮಾಡಿದಾಗ ಕಾಲೇಜಲ್ಲಿ ಓದಿದಾಗ ನನಗೆ ಡೆಂಗ್ಯೂ ಆಗಿತ್ತು. ಸೊ ಡೆಂಗ್ಯೂ ಆದಾಗ ನನಗೆ ಗೊತ್ತಿರಲಿಲ್ಲ. ಸೊ ತುಂಬ ಫೀವರ್ ಆಗಿತ್ತು. 7 ಡೇಸು ನಾನು ಹಾಗೇನೆ ನೆಗ್ಲೆಕ್ಟ್ ಮಾಡ್ತಾ ಹೋದೆ. ಸೊ ಸುಮಾರು ಜನ ಹಾಗೆ ಅಲ್ವಾ. ಸೊ ಲಾಸ್ಟ್ ಲೈಕ್ ನೀವೇ ಹೇಳಿ ಸರ್, ಲೈಕ್ ಇವಾಗ ಏನಾದರೂ ನಿಮ್ಗೆ ಹುಷಾರಿಲ್ಲ ಅಥವಾ ಜ್ವರ ಬಂತು, ನೀವೇನು ಮಾಡ್ತೀರಾ ಸರ್? ಹುಷಾರಿಲ್ಲ, ಜ್ವರ ಏನಾದರೂ ಹಾಸ್ಪಿಟಲಿಗೆ ಹೋಗ್ತೀರಾ? ವೆರಿ ಗುಡ್. ಆ್ಯಂಡ್ ಬೇರೆಯವರು ಏನಾದರೂ ಹುಷಾರಿಲ್ಲ, ಜ್ವರ ಬಂತು, ಏನು ಮಾಡ್ತೀರಾ ಸರ್? ಡೋಲೋ, ಎಲ್ಲದಕ್ಕೂ ಪರಿಹಾರ ಡೋಲೋ 650 ಅಲ್ವಾ? ಇಲ್ಲ ವಿಕ್ಸ್ ಆಕ್ಷನ್ 500, ಕರೆಕ್ಟ್ ಅಲ್ಲ? ಬೇರೆ ಯಾರಾದರೂ ಕಷಾಯ ಕುಡಿತೀರಾ ಮನೆಯಲ್ಲಿ? ಕೈ ಎತ್ಬೋದಾ? ಕಷಾಯ, ಓಕೆ, ನಾನು ಕೂಡ. ರಸಂ, ಓಕೆ, ಗ್ರೇಟ್, ಓಕೆ, ಫೈನ್. ಸೊ ಅದೇ ಹೇಳಿದ್ನಲ್ವಾ, ಸೊ ನಾನು ಕೂಡ ನಿಮ್ಮ ಥರನೇ ಫೀವರ್ ಬಂತು ಅಂತ ಹೇಳಿ ಮನೆಯಲ್ಲೇ ಡೋಲೋ ತಿಂದೆ, ಕಷಾಯ ಕುಡ್ದೆ, ಅಮ್ಮ ಹೇಳಿದ್ರು ಏನೋ ಒಂದು ಪೆಪ್ಪರ್ ಎಲ್ಲ ಹಾಕಿ ರಸಂ ಮಾಡು, ಅದು ಮಾಡಿದೆ. ಸೊ ಅದಕ್ಕೆ ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಸೊ ನಾನು ಅನ್ಕೊಂಡೆ ಓಕೆ ಗುಣ ಆಯಿತು ಅಂತ ಅನ್ಕೊಂಡೆ. ಆಫ್ಟರ್ 7 ಡೇಸ್ ಸೀರಿಯಸ್ ಆದಮೇಲೆ ನಾನು ಕ್ಲಿನಿಕ್ ಹೋದಾಗ ನನಗೆ ಅಡ್ಮಿಟ್ ಆಗ್ಬೇಕಂತ ಹೇಳಿದ್ರು. ಸೊ ಜಸ್ಟ್ ಒಂದು 500 ರೂಪೀಸ್ ಕನ್ಸಲ್ಟೇಷನ್ ಮತ್ತೆ 50 ರೂಪೀಸ್ ಟ್ಯಾಬ್ಲೆಟ್ಗೆ ನನಗೆ ಏನಾಯ್ತು ಅಂದರೆ 50,000 ಖರ್ಚು ಮಾಡೋ ಥರ ಆಯಿತು ಅಡ್ಮಿಷನ್ಗೆ. ಸೊ ಹಾಸ್ಪಿಟಲೈಸ್ಡ್ ಆದಾಗ ಆಲ್ಮೋಸ್ಟ್ 50,000 ನನಗೆ ಫುಲ್ ರಿಕವರಿಗೆ ಬೇಕಿತ್ತು. ಸೊ ನೀವೇ ಹೇಳಿ, ಯಾಕೆ ಜನರು ಕ್ಲಿನಿಕ್ ಹೋಗದೆ ಯಾಕೆ ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ? ನೀವೇ ಹೇಳಿ, ಕ್ಲಿನಿಕ್ ಹೋಗದೆ ಯಾಕೆ ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ? ಹಣ ಇಲ್ಲ ಅಂತ. ವೆರಿ ಗುಡ್. ಸೊ ಹಣ ಇಲ್ಲ ಅಂತ ಎಕ್ಸ್ಪೆನ್ಸಸ್ ಇದೆ ಅಲ್ವಾ? ಸೊ ಕಾಲೇಜ್ ಫೀಸ್ ಇರ್ಬೋದು, ಅಥವಾ ಟ್ರಿಪ್ ಹೋಗೋದಿರ್ಬೋದು, ಮ್ಯಾರೇಜ್ ಇರ್ಬೋದು, ಎಜುಕೇಶನ್ ಇರ್ಬೋದು. ಸೊ ಯಾವುದಕ್ಕಾದ್ರೂ ನಾವು ಸೇವಿಂಗ್ ಮಾಡ್ತೀವಿ. ಸೊ ಇಲ್ಲಿ ನಾನು ಕೇಳ್ಬೋದಾ, ಎಲ್ಲರ ಹತ್ರ ಸೇವಿಂಗ್ಸ್ ಇದೆಯಾ? ಯಾರ ಹತ್ರ ಸೇವಿಂಗ್ಸ್ ಇನ್ನ ಇಲ್ಲ? ಓಕೆ, ಎಲ್ಲರ ಹತ್ರ ಇದೆ. ವೆರಿ ಗುಡ್. ಸೊ ಸೇವಿಂಗ್ಸ್ ಬೇಕೇ ಬೇಕು, ಬಟ್ ಸೇವಿಂಗ್ಸ್ ಇದೆ ಅನ್ಕೊಂಡು ನಾವು ಅದ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಯಾಕಂದ್ರೆ ಸೇವಿಂಗ್ಸು ನಾವು ಮಾಡೋದೇ ನಮಗೋಸ್ಕರ, ಕರೆಕ್ಟಾ? ಅಡ್ಮಿಟ್ ಆಗೋದಕ್ಕೋಸ್ಕರ ನಾವು ಸೇವಿಂಗ್ಸ್ ಮಾಡ್ತಿಲ್ಲ ಅಲ್ವಾ? ಅಥವಾ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತ ನಾವು ಸೇವಿಂಗ್ಸ್ ಮಾಡಲ್ಲ. ಸೊ ಸೇವಿಂಗ್ಸ್ ಮಾಡೋದೇ ನಾವು ನಮ್ಮ ಏನೋ ಒಂದು ಆಸೆನ ಪೂರೈಸಕ್ಕೆ. ಸೊ ಏನಾಗುತ್ತೆ ಅಂದ್ರೆ ಅದೇ ಸೇವಿಂಗ್ಸು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ ಬಂದಾಗ ಅದು ಮೆಡಿಕಲ್ ಎಕ್ಸ್ಪೆನ್ಸ್ಗೆ ಹೋಗ್ಬಿಡುತ್ತೆ. ಅದಕ್ಕಂತಾನೆ ನಮ್ಮ ಕ್ಲಿನಿಕ್ ಹೆಲ್ತ್ ಕೇರ್ ಕಂಪನಿ ಶುರುವಾಗಿದೆ, ಎಲ್ಲಿ ನಮ್ದು 11 ಪ್ರೀಮಿಯಂ ಸೆಂಟರ್ಸ್ ಓಪನ್ ಆಗಿದೆ ಬ್ಯಾಂಗ್ಳೂರಲ್ಲಿ. ಸೊ ಈ 11 ಪ್ರೀಮಿಯಂ ಸೆಂಟರ್ಸ್ ನೀವು ಮೆಡಿಕಲ್ ಸೆಂಟರ್ಸ್ ಹೋದ್ರೆ, ನಮ್ಮ ಕ್ಲಿನಿಕ್ ಹೆಲ್ತ್ ಹಬ್ಬಲ್ಲಿ ಹೋದ್ರೆ ನಿಮಗೆ ಫ್ರೀ ಅನ್ಲಿಮಿಟೆಡ್ ಡಾಕ್ಟರ್ ಕನ್ಸಲ್ಟೇಷನ್ ಸಿಗುತ್ತೆ. ಸೊ ಈಗ ನೀವೇ ಹೇಳಿದ್ರಿ ಹುಷಾರಿಲ್ಲ ಅಂದ್ರೆ ಕಷಾಯ ಕುಡಿತೀರಾ, ಇಲ್ಲ ಕ್ಲಿನಿಕ್ ಹೋಗ್ಬೇಕಂದ್ರೆ ಸುಮ್ಮನೆ 500 ರೂಪಾಯಿ ಖರ್ಚಾಗತ್ತೆ. ಬಟ್ ವಾಟ್ ಇಫ್ ನಾನು ನಿಮ್ಗೆ ಹೇಳ್ತೀನಿ, ನೀವು ನಮ್ಮ ಕ್ಲಿನಿಕ್ ಹೆಲ್ತ್ ಹಬ್ಬಿಗೆ ಬನ್ನಿ, ನಿಮ್ಗೆ ಎಲ್ಲಾ ರೀತಿಯ ಕನ್ಸಲ್ಟೇಷನ್ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ಇವಾಗ ಹೇಗೆ ಹೇಳ್ತೀರಾ ನೀವು? ಅದರಲ್ಲೂ ನಿಮ್ಗೆ 30% ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಆ್ಯಂಡ್ ನಿಮ್ಗೆ ವರ್ಷಕ್ಕೆ ಒಂದ್ಸತಿ ಒಂದು ಫ್ರೀ ಹೆಲ್ತ್ ಚೆಕಪ್ ಕೂಡ ಸಿಗುತ್ತೆ. ಸೊ ಇಷ್ಟೇ ಅಲ್ಲ, ಈ ಮೆಂಬರ್ಶಿಪ್ ಜೊತೆಗೆ ನಿಮಗೆ ನಾವು ಹೆಲ್ತ್ ಇನ್ಶೂರೆನ್ಸ್ ಅಂತಾನು ಕೊಡ್ತಾ ಇದ್ದೀವಿ. ಸೊ ನಿಮ್ದು ಹಾಸ್ಪಿಟಲೈಸೇಷನ್ ಏನೇ ಬಿಲ್ ಬಂದ್ರು ಎಲ್ಲ ಮೆಡಿಕಲ್ ಎಕ್ಸ್ಪೆನ್ಸಸ್ ನಾವು ಕವರ್ ಮಾಡ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪರ್ಸನಲ್ ಆಕ್ಸಿಡೆಂಟಲ್ ಕವರೇಜ್ ಕೂಡ ಕವರ್ ಮಾಡ್ತೀವಿ. ಸೊ ಅವ್ರು ಹೇಳ್ದಂಗೆ ನಿಮ್ದು ಡೆತ್ ಏನಾದರೂ ಲೈಕ್ ಯಾರಿಗಾದ್ರೂ ಇವಾಗ ಡೆತ್ ಆಗಿ ಡಿಸೇಬಲ್ಮೆಂಟ್ ಆದರೆ ಆಕ್ಸಿಡೆಂಟ್ ಇಂದ, ಅದರಲ್ಲಿ ಕೂಡ ನಿಮಗೆ ಕವರ್ ಸಿಗುತ್ತೆ, ಆಕ್ಸಿಡೆಂಟಲ್ ಕವರೇಜ್. ಓಕೆ, ಆ್ಯಂಡ್ ಸರ್ ಇವಾಗ ನೀವು ಹೇಳ್ಬೋದು ಎಲ್ಲ ಕಡೆ ಹೆಲ್ತ್ ಇನ್ಶೂರೆನ್ಸ್ ಸಿಗ್ತಾ ಇದೆ, ಒಪ್ಕೊಳ್ತೀನಿ. ಬಟ್ ನಮ್ದ್ರಲ್ಲಿ ಏನ್ ಬೆನಿಫಿಟ್ ಏನಂದ್ರೆ ನಾವಿಲ್ಲಿ ನಿಮ್ಗೆ ಕ್ಲಿನಿಕ್ ಬೆನಿಫಿಟ್ಸ್ ಕೂಡ ಕೊಡ್ತಾ ಇದ್ದೀವಿ. ಕ್ಲಿನಿಕ್ ಬೆನಿಫಿಟ್ಸ್ ಜೊತೆಗೆ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಪ್ಲಸ್ ಪರ್ಸನಲ್ ಆಕ್ಸಿಡೆಂಟಲ್ ಕವರೇಜ್ ಕೊಡ್ತಾ ಇದ್ದೀವಿ. ಆ್ಯಂಡ್ ನಿಮಗೆ ಯಾವುದೇ ರೀತಿ ತೊಂದರೆಗಳಿರಲ್ಲ, ಯಾಕಂದ್ರೆ ನಮ್ಮ ಕ್ಲೇಮ್ ಸಪೋರ್ಟ್ 24/7 ಇರುತ್ತೆ. ನೀವು ಇನ್ಶೂರೆನ್ಸ್ ಕಂಪನಿಗೆ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ದು 24/7 ಕ್ಲೇಮ್ ಸಪೋರ್ಟ್ ಇರುತ್ತೆ. ಜಸ್ಟ್ ಒಂದು ಕಾಲ್ ಮಾಡಿದರೆ ಸಾಕು, ಇಲ್ಲ ಅಂದ್ರೆ ಆ ಸರ್ಟಿಫಿಕೇಟ್ ಆಫ್ ಇನ್ಶೂರೆನ್ಸ್ ಕಾಪಿ ತೋರಿಸಿದ್ರೆ ಸಾಕು, ನಿಮ್ಗೆ ಎಲ್ಲ ಮೆಡಿಕಲ್ ಎಕ್ಸ್ಪೆನ್ಸ್, ಹಾಸ್ಪಿಟಲ್ ಬಿಲ್ಸ್ ಏನಿರುತ್ತೋ ಎಲ್ಲ ಕ್ಲೇಮ್ ಆಗುತ್ತೆ. ಆ್ಯಂಡ್ ನಮ್ದೆಲ್ಲ ವೇಟಿಂಗ್ ಪೀರಿಯಡ್ಸ್ ಎಲ್ಲ ಕೂಡ ಕಮ್ಮಿ ಇದೆ. ನಿಮ್ಗೆ ಆಲ್ರೆಡಿ ಬ್ರೌಷರ್ಸ್ ಎಲ್ಲ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಸೊ ಇದರಲ್ಲಿ ಮೇನ್ ಏನಂದ್ರೆ ನಾವು ನಿಮ್ಗೆ ಹೆಲ್ತ್ ಕೇರ್ ಪ್ಲಸ್ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾ ಇದ್ದೀವಿ. ಸೊ ಎಲ್ಲಾ ರೀತಿಯ ಹೆಲ್ತ್ ಕೇರ್ ಸರ್ವಿಸಸ್ ನಿಮ್ಗೆ ಒಂದೇ ಪ್ಲಾನ್ ಅಲ್ಲಿ ಸಿಗ್ಬೇಕು, ಅದಕ್ಕೆ ಅಂತಾನೆ ಕೊಡ್ತಾ ಇದ್ದೀವಿ ಸರ್. ಸರ್ ನೀವಿವಾಗ ಎಷ್ಟು ಜನ ಹತ್ರ ಬೈಕ್ ಇನ್ಶೂರೆನ್ಸ್ ಇದೆ ಅಂತ ತಿಳ್ಕೊಬೋದಾ? ಲಾಸ್ಟ್ ಮುಗಿಸ್ಬಿಡ್ತೀನಿ. ಬೈಕ್ ಇನ್ಶೂರೆನ್ಸ್ ಎಷ್ಟು ಜನ ಹತ್ರ ಇದೆ? ಕೈ ಎತ್ತಬಹುದಾ?
ಎಲ್ಲರ ಹತ್ರ ಇದೆ. ವೆರಿ ಗುಡ್. ಯಾಕೆ ತಗೊಂಡಿದ್ರೆ ಅಂತ ತಿಳ್ಕೊಬೋದಾ? ಪೊಲೀಸ್ ಇಟ್ಕೋತಾರಂತ. ಓಕೆ, ಬಟ್ ಅದರ ಆಕ್ಚುಯಲ್ ಯೂಸ್ ಏನಂದ್ರೆ ನಮ್ಗೆ ಏನಾದ್ರೂ ಬೈಕ್ ಡ್ಯಾಮೇಜ್ ಆಯ್ತು, ಥೆಫ್ಟ್ ಆಯ್ತು ಅಂದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಫೈನಾನ್ಷಿಯಲ್ ಪ್ರೊಟೆಕ್ಷನ್ಗೆ ಅಲ್ವಾ? ಅದೇ ರೀತಿ ಮೊಬೈಲ್ ಇನ್ಶೂರೆನ್ಸ್ ಎಷ್ಟು ಜನ ತಗೊಂಡಿದ್ದೀರಾ? ಓಕೆ, ಸೊ ಇವಾಗ ಬೈಕ್ ಇನ್ಶೂರೆನ್ಸ್, ಮೊಬೈಲ್ ಇನ್ಶೂರೆನ್ಸ್ ಎಲ್ಲರೂ ಆಲ್ಮೋಸ್ಟ್ ತಗೋತಾರೆ. ಬಟ್ ಅದ್ರ ವ್ಯಾಲಿಡಿಟಿ ಪ್ರಾಡಕ್ಟ್ ಬಂದು ನಾವು ಎಷ್ಟು ಒಂದು 4 ವರ್ಷ 5 ವರ್ಷ ಯೂಸ್ ಮಾಡ್ತೀವಿ ಜಾಸ್ತಿ ಅಂದ್ರೆ. ಸೊ 5 ವರ್ಷ ಪ್ರಾಡಕ್ಟ್ಗೆನೆ ನಾವು ಇನ್ಶೂರೆನ್ಸ್ ತಗೋತೀವಿ ಅಂದ್ಮೇಲೆ ನಮಗೆ ಪ್ರೀತಿದಂತ ನಮ್ಮ ಫ್ಯಾಮಿಲಿಗೋಸ್ಕರ ನಮಗೋಸ್ಕರ ನಾವು ಇನ್ಶೂರೆನ್ಸ್ ತಗೋಬಾರ್ದಾ? ಕ್ಲಿನಿಕ್ ಬೆನಿಫಿಟ್ಸ್ ಇಟ್ಕೋಬಾರ್ದಾ? ದಿನಕ್ಕೆ ನಾವು 10 ರೂಪಾಯಿ 20 ರೂಪಾಯಿ ಟೀ ಕುಡಿಯೋಕೆ ನಾವು ಯೋಚನೆ ಮಾಡಲ್ಲ. ಯಾಕೆ ನಮ್ಮ ಫ್ಯಾಮಿಲಿಗೋಸ್ಕರ ನಾವು ಒಂದು ಹೆಲ್ತ್ ಕೇರ್ ಫೆಸಿಲಿಟಿನ ತಗೋಬಾರ್ದು? ನೀವೇ ಹೇಳಿ. ಸೊ ಏನ್ ಅನ್ಸುತ್ತೆ ನಿಮ್ಗೆ?